ಜೈ ಭೀಮ್, ಜೈ ಭೀಮ್. ಮೂಢನಮ್ಮಕಾಲ నిర్మూలన సంఘం సంస్థాపక అధ్యక్షురైన డాక్టర్ బైరి నరేష్ సార్ గారికి, అలాగే వేదికలో ఉన్నంತಹ అన్నీ తెలిసిన జ్ఞానులు, గొప్ప వ్యక్తులు ఈరోజు మార్నింగ్ సెక్షన్ ఇంకా అన్ని విచారాలని, జ్ఞానాన్ని మనకిస్తూ సమాజాన్ని ఎలా మనము తిద్దాలనే ఒక గొప్ప శక్తిని మనకి ఇస్తున్న ఈ వేదికకు నా ఒక భీమా అభినందనల్ని తెలుపుతాను. ಮಾತೆ ಸಾವಿತ್ರಿ ಜ್ಯೋತಿಬಾ ಫುಲೆಯವರ ಜನ್ಮದಿನವನ್ನು ಅತಿ ಅದ್ಭುತವಾಗಿ ವಿಶ್ವವಿದ್ಯಾನಿಲಯದಲ್ಲಿ ಆಯೋಜಿಸಿ ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಮ್ಮ ಮುಂದೆ ಇಡ್ತಕ್ಕಂಥ ಮೂಢನಂಬಿಕೆಗಳ ನಿರ್ಮೂಲನಾ ಸಂಘದ ಈ ಕೆಲಸ ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಇಡೀ ಎಲ್ಲ ರಾಜ್ಯಗಳನ್ನು ಮುಟ್ಟುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಇವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ಜ್ಯೋತಿಬಾ ಫುಲೆಯವರ, ಸಾವಿತ್ರಿ ಜ್ಯೋತಿಬಾ ಫುಲೆಯವರ ಇನ್ನಷ್ಟು ಶಕ್ತಿ ಕೊಡಲಿ, ಆರೋಗ್ಯ ಕೊಡಲಿ ಅಂತ ಕೇಳ್ತಾ, ಬೆಳಗಿಂದ ನಮ್ಮ ರವೀಂದ್ರ ಸರ್ ಅವರು ಬಹಳ ಅದ್ಭುತವಾಗಿ ಜ್ಯೋತಿಬಾ ಫುಲೆಯವರ ಬಗ್ಗೆ ಮತ್ತು ಸಾವಿತ್ರಿ ಜ್ಯೋತಿಬಾ ಫುಲೆಯವರ ಬಗ್ಗೆ ವಿಷಯಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರು ಬಿಟ್ಟಂಥ ಒಂದೆರಡು ವಿಚಾರಗಳನ್ನು ನಾನು ಹೇಳ್ತೀನಿ. ಸಾವಿತ್ರಿ ಜ್ಯೋತಿಬಾ ಫುಲೆಯವರು ಬರೀ ಶಿಕ್ಷಕಿ ಅಲ್ಲ, ಅವರು ಬಹಳ ಅದ್ಭುತವಾದ ಕವಿಯತ್ರಿನೂ ಸಹ ಆಗಿದ್ದರು. ಅವರು ಕವಿತ್ರಿ ಆದಂಥ ಸಂದರ್ಭದಲ್ಲಿ ಕೊನೆಗಾಲದಲ್ಲಿ ಜ್ಯೋತಿಬಾ ಫುಲೆಯವರು 1890ರಲ್ಲಿ ಅವರು ಮರಣವನ್ನು ಹೊಂದ್ತಾರೆ. ಅವರು ಮರಣವನ್ನು ಹೊಂದಂಥ ಸಂದರ್ಭದಲ್ಲಿ ಸಾವಿತ್ರಿ ಜ್ಯೋತಿಬಾ ಫುಲೆಯವರು ಆ ಒಂದು ಸಂಘರ್ಷವನ್ನು, ಹೋರಾಟವನ್ನು ಕೈ ಬಿಡದೆ ಮುಂದೆ ತಗೊಂಡು ಹೋಗ್ತಾರೆ. ಆ ಮುಂದೆ ತಗೊಂಡು ಹೋಗ್ತಾ ಇರೋವಂಥ ಸಂದರ್ಭದಲ್ಲಿ ಅವರು ಮುಖ್ಯವಾಗಿ 2 ಕವಿತೆಗಳನ್ನು, ಕವನ ಸಂಕಲನಗಳನ್ನು ಹೊರಗಡೆ ತರ್ತಾರೆ. ಕಾವ್ಯ ಫೂಲೆ ಮತ್ತು ಭವನ್ ಕಾಶಿ ಸುಬೋಧ ರತ್ನಾಕರ್ ಅಂತ ಹೇಳಿ 2 ಕವನ ಸಂಕಲನಗಳನ್ನು ಹೊರಗಡೆ ತರ್ತಾರೆ. ಹಾಗೆಯೇ ಗೋ ಗೆಟ್ ಎಜುಕೇಷನ್ ಅಂತ ಹೇಳಿ ಒಂದು ಅದ್ಭುತವಾದ ಕವನ ಸಂಕಲನವನ್ನು ಅವರು ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಾರೆ. ಅವರು ಇನ್ನೇನು ಅಕಾಲ ಮರಣವನ್ನು ಹೊಂದುವಂಥ ಸಂದರ್ಭದಲ್ಲಿ ಅವರು ಆ ಪ್ಲೇಗ್ ರೋಗದಿಂದ ನರಳುವಂಥ ಸಂದರ್ಭದಲ್ಲಿ ಗೋ ಗೆಟ್ ಎಜುಕೇಷನ್ ಅಂತ ಹೇಳಿ ಒಂದು ಕವನ ಸಂಕಲನವನ್ನು ಮುಂದೆ ತರ್ತಾರೆ. ಸಾವಿತ್ರಿ ಜ್ಯೋತಿಬಾ ಫುಲೆಯವರು ತುಂಬ ಚಿಕ್ಕ ವಯಸ್ಸಿನಲ್ಲೇ ಅವರ ಕುಟುಂಬ ತುಂಬ ಒಳ್ಳೆಯ ಕುಟುಂಬದಲ್ಲಿ ಹುಟ್ಟಿದಂಥ ಮಹಾತಾಯಿ. ಅವರು ತುಂಬ ಅನುಕೂಲವಾಗಿರ್ತಾರೆ. ಅವರು ತುಂಬ ಚಿಕ್ಕ ವಯಸ್ಸಿನಲ್ಲೇ ಅವರ ಜೊತೆ ಒಬ್ಬ ಸ್ನೇಹಿತ ಮರದ ಮೇಲೆ ಹತ್ತಿ ಆಟ ಆಡ್ತಾ ಇರೋವಂಥ ಸಂದರ್ಭದಲ್ಲಿ ಆ ಮಗು ಕಾಲತ್ರ ಒಂದು ಹಾವು ಕಾಣಿಸುತ್ತೆ. ಆ ಹಾವು ಕಾಣಿಸಿದಂಥ ಸಂದರ್ಭದಲ್ಲಿ ಸಾವಿತ್ರಿ ಜ್ಯೋತಿಬಾ ಫುಲೆಯವರು ನೋಡ್ತಾರೆ, ಆ ಮಗು ಹೆದರ್ತಾ ಇರುತ್ತೆ. ತಕ್ಷಣ ಮರವನ್ನು ಹತ್ತಿ ಹಾವನ್ನು ಹಿಡ್ಕೊಂಡು ಕೆಳಗಡೆ ಎಸೆದು ಬಿಸಾಕ್ತಾರೆ ಅವರು. ಅಂದರೆ ಆ ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಅಷ್ಟು ಧೈರ್ಯ ಮತ್ತು ಒಂದು ಭಯ ಭೀತಿ ಇಲ್ಲದಂಥ ಒಂದು ದಿಟ್ಟ ಮಹಿಳೆ ಆಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಅವರ ಚಿಕ್ಕ ವಯಸ್ಸಲ್ಲೇ ಆ ಕೆಲಸವನ್ನು ಮಾಡಿರ್ತಾರೆ. ಅಂಥ ಮಹಾತಾಯಿಯ ತನ್ನ 90 ವಯಸ್ಸಿನಲ್ಲೇ ಮದುವೆ ಆಗಿ ಜ್ಯೋತಿಬಾ ಫುಲೆಯವರ ಕನಸೇನಿತ್ತು ಆ ಕನಸನ್ನು ನೆನಸು ಮಾಡಿದಂಥ ಮಹಾತಾಯಿಯವರು. ಅಂಥ ಮಹಾತಾಯಿ ಶಿಕ್ಷಣವನ್ನು ಕೊಟ್ಟಿದ್ದಕ್ಕೆ ಇವತ್ತು ನಾವು ಹೆಣ್ಣುಮಕ್ಕಳು ಧೈರ್ಯವಾಗಿ ಶಿಕ್ಷಣವನ್ನು ಪಡ್ಕೊಂಡು ಇಂಥ ವೇದಿಕೆಗಳಲ್ಲಿ ಮಾತಾಡೋಕ್ಕೆ ಶಕ್ತಿ ಬಂದಿರೋದು ಅವರಿಂದ, ಜ್ಯೋತಿಬಾ ಫುಲೆ ಅವರಿಂದ, ಸಾವಿತ್ರಿ ಜ್ಯೋತಿಬಾ ಫುಲೆ ಅವರಿಂದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ತನ್ನ ತಂದೆ ರಾಮ್ಜಿ ಸತ್ಪಾಲ್ ಅವರು ಆ ವಿಷಯವನ್ನು ಹೇಳ್ತಾರೆ.
ಈ ರೀತಿ ಜ್ಯೋತಿ ಬಾಪುಲೆ ಅವರಿದ್ದರು, ಸಾವಿತ್ರಿ ಜ್ಯೋತಿ ಬಾಪುಲೆ ಅವರಿದ್ದರು. ಅವರು ಈ ರೀತಿಯಾದಂಥ ಹೋರಾಟಗಳನ್ನು ಮಾಡಿ ಶಿಕ್ಷಣವನ್ನು ಸಮಾಜಕ್ಕೆ ಕೊಟ್ಟಂಥವ್ರು ಅಂತ ಹೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರು ಆ ಒಂದು ಪ್ರಾಂತ್ಯಕ್ಕೆ ಹೋಗಿ ಅವರನ್ನು ಭೇಟಿ ಮಾಡುವಂಥ ಸಂದರ್ಭದಲ್ಲೂ ಸಹ ಆ ಒಂದು ಪ್ರಾಂತ್ಯದಲ್ಲಿ ಅವರು ಏನೆಲ್ಲ ಮಾಡಿದರು ಅನ್ನೋದನ್ನು ಸಹ ಅವರು ವಿದ್ಯಾರ್ಥಿ ರಂಗದಲ್ಲಿದ್ದಾಗಲೇ ಅವರು ತಿಳ್ಕೊಳ್ತಾರೆ. ಆ ರೀತಿಯಾಗಿ ಜ್ಯೋತಿ ಬಾಪುಲೆ ಅವರು ಬರೀ ವಿದ್ಯಾಭ್ಯಾಸದಿಂದ ಮಾತ್ರ ಸಮಾಜ ಸುಧಾರಣೆ ಸಾಧ್ಯ ಇಲ್ಲ ಅಂತ ಹೇಳಿ ನಾಟಕಗಳ ಮೂಲಕ, ತೃತೀಯ ನಾಟಕ ಅಂತ ಹೇಳಿ ಒಂದು ನಾಟಕದ ಮೂಲಕ ಸಮಾಜಕ್ಕೆ ಸಂದೇಶವನ್ನು ಕೊಟ್ಟಂಥ ಮೊಟ್ಟ ಮೊದಲ ಕಲಾರಂಗದಲ್ಲೂ ಸಹ ಜನರಿಗೆ ಸಂದೇಶವನ್ನು ಕೊಡಬಹುದು ಅಂತ ಹೇಳಿ ಆ ವಿಚಾರವನ್ನು ಸಾರಿದಂತಹ ಜ್ಯೋತಿ ಬಾಪುಲೆ ಅವರು ಇವತ್ತಿಗೂ ಸಹ, ಇವತ್ತೇನು ನಮ್ಮ ಅಣ್ಣಂದಿರ ಹಾಡು ಹೇಳಿದ್ರಲ್ಲ, ಶಿವಣ್ಣ ಅಂತ ಒಬ್ಬರು ಹಾಡು ಹೇಳಿದ್ರು, ಅವರು ಸಹ ಕಲಾರಂಗದ ಮೂಲಕ ನಾವು ಸಂದೇಶವನ್ನು ಯಾವ ರೀತಿ ಕೊಡಬೇಕು ಅನ್ನೋದು ತುಂಬ ಮುಖ್ಯ ಆಗಿದೆ. ಬರೀ ಶಿಕ್ಷಕರು ಅಂತ ಹೇಳಿದ್ರೆ, ಶಿಕ್ಷಕರು ಬರೀ ತನ್ನ ಜೀವನೋಪಯೋಗಕ್ಕೋಸ್ಕರ ಪಾಠವನ್ನು ಹೇಳಿ ತನ್ನ ಜೀವನಕ್ಕೋಸ್ಕರ ಸಂಬಳ ತಗೊಳ್ಳೋವಂಥ ಶಿಕ್ಷಕರ ಆಗಬಾರ್ದು. ಸಮಾಜದಲ್ಲಿ ಮಕ್ಕಳ ಭವಿಷ್ಯದಲ್ಲಿ ಅವರ ಒಂದು ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಶಿಕ್ಷಕರ ಬಹುಮುಖ್ಯ ಜವಾಬ್ದಾರಿ ಇದೆ ಅನ್ನೋದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ಬಹಳಷ್ಟು ಶಿಕ್ಷಕರು ಇದ್ದೀರಾ, ಶಿಕ್ಷಕಿಯರು ಸಹ ಇದ್ದೀರಾ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಬರೀ ನಮ್ಮ ಜೀವನೋಪಯೋಗದ ಉದ್ಯೋಗ ಅಲ್ಲ, ಅದು ಒಂದು ಮಗುವಿನ ಭವಿಷ್ಯವನ್ನು ರೂಪಿಸೋ ಅಂಥ ಒಂದು ಜವಾಬ್ದಾರಿಯುತ ಕೆಲಸ ಅಂತ ಹೇಳಿ ನಾವು ಅಂದ್ಕೋಬೇಕಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ಉದ್ಯೋಗ ವ್ಯಾಪಾರೀಕರಣ ಆಗೋಗ್ತಾ ಇದೆ. ಇವತ್ತು ಬರೀ ಬಿಸ್ನೆಸ್ ಲೆಕ್ಕದಲ್ಲಿ ನೋಡ್ತಾ ಇದ್ದಾರೆ ಎಜುಕೇಷನ್ನ. ಅದು ಆಗಬಾರ್ದು. ಮುಂದಿನ ಮಕ್ಕಳಲ್ಲಿ ನಾವು ಏನು ಇತಿಹಾಸವನ್ನು ತಿಳಿಸೋ ಅಂಥ ಕೆಲಸಗಳನ್ನು ಮಾಡಬೇಕು. ಇತ್ತೀಚಿನ ಸರ್ಕಾರ ಏನಿದೆ, ಪುರಾಣಗಳನ್ನು ಮಕ್ಕಳ ತಲೆಯಲ್ಲಿ ತುಂಬ್ತಾ ಇದೆ. ಪುರಾಣಗಳೆಲ್ಲ ನಮಗೆ ಮುಖ್ಯ, ಇತಿಹಾಸಗಳು ಅನ್ನೋದನ್ನು ನಾವು ಜನಸಾಮಾನ್ಯರಲ್ಲಿ ಮುಟ್ಟೋ ರೀತಿಯಲ್ಲಿ ಕೆಲಸ ಮಾಡಬೇಕು. ಏನು ಈ ಮೂಢನಂಬಿಕೆ ನಿರ್ಮೂಲನಾ ಸಂಘ ಏನಿದೆ, ಇನ್ನೂ ಅತಿ ಹೆಚ್ಚು ಕರ್ನಾಟಕದಲ್ಲೂ ಸಹ ನಾವು ಸಹ ಸಪೋರ್ಟ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ತುಂಬ ಮುಖ್ಯವಾಗಿ ಮೂಢನಂಬಿಕೆಗಳ ಬಗ್ಗೆ ನಾವು ಹೇಳಲೇಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಬೆಳಗ್ಗೆ ಟಿ ವಿ ಹಾಕಿದ ತಕ್ಷಣ ಯಾವ ಕಲರ್ ಬೊಟ್ಟಿಡಬೇಕು ಅನ್ನೋದರಿಂದ ಹಿಡ್ಕೊಂಡು ಯಾವ ಕಲರ್ ಬಟ್ಟೆ ಹಾಕ್ಕೋಬೇಕು ಅನ್ನೋದ್ರವರೆಗೂ ಟಿ ವಿಯನ್ನು ನೋಡಿ ಯಾವುದೋ ಸ್ವಾಮೀಜಿ ಹೇಳೋ ಅಂಥ ಮಾತನ್ನು ಕೇಳಿ ನಾವು ಆ ರೀತಿ ನಾವು ನಡ್ಕೊಳ್ತಾ ಇದ್ದೀವಿ. ಇವತ್ತು ಒಂದು ಮಗು ಎಜುಕೇಷನ್ ಓದ್ತಾ ಇಲ್ಲ ಅಂತ ಹೇಳಿದ್ರೆ ಸರಸ್ವತಿ ಪೂಜೆಯನ್ನು ಮಾಡಿಸ್ತಾರೆ. ಮತ್ತು ಸ್ವಾಮೀಜಿ ಹತ್ರ ಹೋಗಿ ನನ್ನ ಮಗು ಚೆನ್ನಾಗಿ ಓದ್ತಾ ಇಲ್ಲ, ಆ ಮಗುಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ. ಸರಸ್ವತಿ ದೇವಿ ಯಾವ ಯೂನಿವರ್ಸಿಟಿಯಲ್ಲಿ ಓದಿರೋ ದಾಖಲೆ ಇಲ್ಲ. ಆದರೆ ನಮ್ಮ ಸಾವಿತ್ರಿ ಜ್ಯೋತಿ ಬಾಪುಲೆಯವರು ಅವರು ಮನೆಯಿಂದ ಹೊರಗಡೆ ಹಾಕ್ತಾರೆ. ಅವರನ್ನು ಹೆಣ್ಮಕ್ಳಿಗೆ ಶಿಕ್ಷಣ ಕೊಟ್ಟರೆ ನಿಮಗೆ ಪಾಪ ಸುತ್ತಕೊಳ್ಳುತ್ತೆ ಅಂತ ಹೇಳಿದಾಗ 1849ರಲ್ಲಿ ಜ್ಯೋತಿ ಬಾಪುಲೆ ಅವರನ್ನು ಮತ್ತು ಸಾವಿತ್ರಿ ಜ್ಯೋತಿ ಬಾಪುಲೆ ಅವರನ್ನು ಹೊರಗಡೆ ಹಾಕ್ತಾರೆ. ಹೊರಗಡೆ ಹಾಕ್ತಂಥ ಸಂದರ್ಭದಲ್ಲಿ ಅವರಿಗೆ ಉಸ್ಮಾನ್ ಶೇಖ್ ಅನ್ನೋರು ಅವರ ಇಡೀ ಕುಟುಂಬದವರು ಆಶ್ರಯ ಕೊಡ್ತಾರೆ. ಆಶ್ರಯ ಕೊಟ್ಟಂಥ ಸಂದರ್ಭದಲ್ಲಿ ಫಾತಿಮಾ ಶೇಖ್ ಅನ್ನೋರಿಗೆ ಸಾವಿತ್ರಿ ಜ್ಯೋತಿ ಬಾಪುಲೆ ಅವ್ರ ಜೊತೆಯಲ್ಲೇ ಇಟ್ಕೊಂಡು ಮೊಟ್ಟ ಮೊದಲ ಶಿಕ್ಷಕಿ ಫಾತಿಮಾ ಶೇಖ್ ಅವರು ಮುಸ್ಲಿಂ ಶಿಕ್ಷಕಿಯಾಗಿ ನಮ್ಮ ದೇಶದ ಕೊಡುಗೆಯನ್ನು ಕೊಟ್ಟಂಥ ಮಹಾತಾಯಿ ಒಬ್ಬ ಮುಸ್ಲಿಂ ಮಹಿಳೆ ಆಗ್ತಾರೆ. ಅದಕ್ಕೆ ಕಾರಣ ನಮ್ಮ ಸಾವಿತ್ರಿ ಜ್ಯೋತಿ ಬಾಪುಲೆ ಅವರ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕಿದಂಥ ಫಾತಿಮಾ ಶೇಖ್ ಅವ್ರನ್ನೂ ಸಹ ಈ ದಿನ ನಾವು ನೆನೆಯಬೇಕಾಗಿದೆ. ಆ ರೀತಿ ಸಂದರ್ಭದಲ್ಲಿ ಇಂಗ್ಲೀಷ್ ಮಿಷನರಿಯಲ್ಲಿ ಅವಕಾಶಗಳನ್ನು ತಗೊಂಡು ಜ್ಯೋತಿ ಬಾಪುಲೆ ಅವರು ಅವರ ಒಂದು ಆದರ್ಶವನ್ನು ತಗೊಂಡು ಸಾವಿತ್ರಿ ಜ್ಯೋತಿ ಬಾಪುಲೆ ಅವರು ಹೆಜ್ಜೆ ಹಾಕಿದ್ದಕ್ಕೆ ಇವತ್ತು ನಮ್ಮ ದೇಶದಲ್ಲಿ ಶಿಕ್ಷಣ ಉಳಿದಿದೆ. ನಮ್ಮ ದೇಶದ ಮೊಟ್ಟ ಮೊದಲ ಶಿಕ್ಷಕಿ ಸಾವಿತ್ರಿ ಜ್ಯೋತಿ ಬಾಪುಲೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಂಥ ಒಂದು ಶಕ್ತಿ ನಮಗಿದೆ ಅಂತ ಹೇಳ್ತಾ, ಇಡೀ ಸಮಾಜದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನ ಶಿಲ್ಪಿಯಾಗಿದ್ದಾರೆ ಅಂದರೆ ಅದರ ಬೆನ್ನಿಂದ ಇರುವಂಥ ಮಾತೆ ರಮಾಬಾಯಿ ಅವರ ಶಕ್ತಿ ಬಾಬಾ ಸಾಹೇಬರಿಗಿತ್ತು ಅಂತ ನಾವು ಹೆಮ್ಮೆಯಿಂದ ಹೇಳಬೇಕಾಗಿದೆ. ಯಾಕಂತ ಹೇಳಿದ್ರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ತಾರೆ. ಒಂದು ಹೆಣ್ಮಗು ಶಕ್ತಿಯಿಂದ ಇದ್ದರೆ ಅವ್ರು ಏನು ಬೇಕಾದರೂ ಮಾಡ್ಕೋಬೋದು, ಒಂದು ಕುಟುಂಬ ಚೆನ್ನಾಗಿರ್ಬೋದು ಅನ್ನೋದಕ್ಕೆ ತುಂಬ ಸಾಕ್ಷಿಯಾಗಿದೆ. ನಮ್ಮ ವೆನ್ನೆಲಕ್ಕ ತೆಲುಗುನಲ್ಲಿ ಒಂದು ಹಾಡು ಹೇಳಿದ್ರು, ಮಹಿಳೆಯರ ಬಗ್ಗೆ ಒಂದು ಹಾಡು ಹೇಳಿದ್ರು. ಅದನ್ನು 2 ಸಾಲು
ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಮಹಿಳೆಯರೇ ನಾವು ಮುಂದಾಗಿ ಹೋರಾಡುವ ನಾವು ಎಂದಾಗಿ, ಮಹಿಳೆಯರೇ ನಾವು ಮುಂದಾಗಿ ಹೋರಾಡುವೆ ನಾವು ಮುಂದಾಗಿ. ಶತಶತಮಾನದ ಕತ್ತಲೆ ಕಳೆದರು ಶೋಷಣೆ ಬೇರನ್ನು ಕಿತ್ತೊಗೆಯಲು. ಸಾಕು ಇನ್ನು ಈ ಮೌನ, ಹುಟ್ಟಲಿ ನಮ್ಮಲ್ಲಿ ಅಭಿಮಾನ. ಸಾಕು ಇನ್ನು ಈ ಮೌನ, ಹುಟ್ಟಲಿ ನಮ್ಮಲ್ಲಿ ಅಭಿಮಾನ. ಮುಚ್ಚಿದ ನಿನ್ನ ಕಣ್ಣನ್ನು ತೆರೆದರೆ ಅರಿಯುವೆ ನೀ ಕಟು ಸತ್ಯವನು. ಹೊಗಳುತ್ತ ನಿನ್ನ ಹೊಗಳುತ್ತ ಬಂದ ಗೋಮುಖ ವ್ಯಾಘ್ರ ಸಮಾಜವನು. ಹೊಗಳುತ್ತ ನಿನ್ನ ತಿಳಿಯುತ್ತ ಬಂದ ಗೋಮುಖ ವ್ಯಾಘ್ರ ಸಮಾಜವನು. ಏಳು ನೀನು ಎದ್ದೇಳು, ಶೋಷಣೆ ವಿರುದ್ಧ ಸಿಡಿದೇಳು. ಏಳು ನೀನು ಎದ್ದೇಳು, ಶೋಷಣೆ ವಿರುದ್ಧ ಸಿಡಿದೇಳು. ಮಹಿಳೆಯರೇ ನಾವು ಒಂದಾಗಿ ಹೋರಾಡುವ ನಾವು ಮುಂದಾಗಿ. ಮಹಿಳೆಯರೇ ನಾವು ಒಂದಾಗಿ ಹೋರಾಡುವೆ ನಾವು ಮುಂದಾಗಿ. ಈ ಒಂದು ಸಭೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಅದ್ಭುತವಾದ ವೇದಿಕೆಗೆ ನನ್ನ ಭೀಮ ವಂದನೆಗಳು. ಜೈ ಭೀಮ್.